ಮೀರಾ ಮೀರಾ ಸ್ವಲ್ಪ ಬೇಗ ಹಿಟ್ಟಿಸ್ಕಮ್ಮ. ನಾನು ಬೇಗ ಬೇಗ ಚಪಾತಿ ಮಾಡ್ತೀನಿ. ಇಲ್ಲ ಮಮ್ಮಿ, ನನ್ ಕೈಲ ಆಗಲ್ಲ. ನಾನ್ ನೋಡು ಮೆಹಂದಿ ಹಾಕೊಂಡಿದೀನಿ. ಏನು ಬೆಳಗ್ಗೆ ಹಾಕೊಂಡ್ಬಿಟ್ಯಾ ನಿನ್ ಕೈಗ್ ಮೆಹಂದಿ? ಕೆಲ್ಸದ ಕಳ್ಳಿ ನೀನು. ಕೆಲಸದಲ್ಲಿ ಸಹಾಯ ಮಾಡ್ಬೇಕು ಅಂತ ಅವಾಗವಾಗ ಮೆಹಂದಿ ಹಾಕ್ ಕುತ್ಕೋತೀಯ. ಸರಿ ಸರಿ ಆಯ್ತು, ಬೇಗ ಹೋಗಿ ಕೈ ತೊಳ್ಕೊಂಬ. ನಾನ್ ಬೇರೆ ಕೆಲ್ಸಕ್ ಹೋಗ್ಬೇಕು. ಅಮ್ಮ, ಇವತ್ತೊಂದಿನ ಮಾಡಮ್ಮ. ನೋಡಮ್ಮ, ಎಷ್ಟು ಕಷ್ಟಪಟ್ಟು ಎಷ್ಟ್ ಚೆನ್ನಾಗ್ ಡಿಸೈನ್ ಹಾಕಿದೀನಿ ನಾನು. ಮೀರನ ಮೆಹಂದಿ ಮೇಲೆ ಅವಳ ದೃಷ್ಟಿ ಬಿತ್ತೋ ಇಲ್ವೋ, ಅವಳ ಕೋಪ ಓಟ ಹೋಗ್ಬಿಡ್ತು. ಅವಳು ಮೀರಾ ಹತ್ರ ಹೇಗಂತಾಳೆ, ಅರೇ ಮೀರಾ, ಎಷ್ಟು ಚೆನ್ನಾಗ್ ಡಿಸೈನ್ ಮಾಡಿದ್ಯಾ. ಹಾ ಅಮ್ಮ, ಅಕ್ಕ ಇದ್ದಾಳಲ್ವಾ ಶಾಂತಿ ಅಕ್ಕ, ಅವಳು ಒಂದ್ ಬುಕ್ ಕೊಟ್ಲು. ಅದ್ರಲ್ಲಿ ಸಖತ್ತಾಗಿದೆಯಮ್ಮ ಡಿಸೈನು. ಅದನ್ ನೋಡಿ ನಾನು ಹಾಕೊಂಡೆ ಅಮ್ಮ. ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದೆ. ಆದ್ರೆ ಅಮ್ಮ, ನಾನು ಓಹೋ, ಅಯ್ಯೋ, ನಿನ್ನತ್ರ ಮಾತಾಡ್ಕೊಂಡಿದ್ಬಿಟ್ ನಾನು ಟೈಮ್ ಆಗ್ತಿದೆ. ಅದು ಅಲ್ದೆ ಮಹಾರಾಣಿ ತರ ಮೆಹಂದಿ ಹಾಕೊಂಡ್ ನೀನ್ ಕೂತ್ಕೊಂಡಿದ್ಯಾ. ಅಮ್ಮ, ನೀನ್ ಯಾಕಮ್ಮ ಇಷ್ಟು ಬೇಜಾರಾಗ್ತೀಯಾ? ಇನ್ 1-2 ಗಂಟೆಯಲ್ಲಿ ಕೈ ಡ್ರೈ ಆಗತ್ತಲ್ವಾ, ಆಗ ಮನೆ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ. ಮೀರಾ ಹೇಳಿದ್ ಮಾತನ್ನ ಕೇಳಿ ಅವರಮ್ಮ ಕೆಲ್ಸಕ್ ಹೋಗ್ತಾಳೆ. ಸೊಸೈಟಿಯಲ್ಲಿ ಒಳ್ಳೆ ಪೊಸಿಷನ್ ನಲ್ಲಿ ಇರೋ ಅವ್ರ ಮನೆಯಲ್ಲಿ ಕೆಲ್ಸಗಳು ಮಾಡ್ತಿರ್ತಾಳೆ. ಅದರಿಂದಾನೇ ಇವ್ರ ಜೀವನ ಸಾಗಿಸ್ತಿರ್ತಾಳೆ. ಸ್ವಲ್ಪ ವರ್ಷಗಳ ಮುಂದೆ ಕಾವೇರಿ ಗಂಡ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೋತಾರೆ. ಅವಾಗಿಂದ ಮೀರಾನ ನೋಡ್ಕೊಳ್ಳೋದು ಇವಳೆ. ಮೀರಾ ಸಹ ಅವ್ರ ಅಮ್ಮನ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ಲು. ಆದ್ರೆ ಅವಳಿಗೆ ಮೆಹಂದಿ ಹಾಕೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮನೆಯಲ್ಲೇ 1-2 ಮೆಹಂದಿ ಗಿಡ ಇಟ್ಕೊಂಡಿದ್ಲು. ಅವಳು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಲು. ಅದ್ರಿಂದ ಎಲೆಗಳನ್ನ ಕಿತ್ಕೊಂಡು ಮೆಹಂದಿನ ತಯಾರಿ ಮಾಡಿ ಅವಳ ಕೈಗೆ ಹಾಕೊಳ್ಳೋದಕ್ಕೆ ಯಾವಾಗ್ಲೂ ರೆಡಿ ಮಾಡ್ಕೋತಾ ಇರ್ತಿದ್ಲು. ಮೀರಾ, ಈ ಜಾಗದಲ್ಲಿ ಸ್ವಲ್ಪ ಏನಾದ್ರೂ ವ್ಯವಸಾಯ ಮಾಡೋಣ ಅಂತಿದೀನಿ. ಈ ಮೆಹಂದಿಯಿಂದ ನಮ್ಗೇನು ದುಡ್ಡಷ್ಟು ಬರೋದಿಲ್ಲ ಅಲ್ವಾ? ವ್ಯವಸಾಯ ಮಾಡಿದ್ರೆ ಸ್ವಲ್ಪ ದುಡ್ಡಾದ್ರೂ ಬರುತ್ತೆ. ಬೇಡಮ್ಮ, ನನ್ ಮೆಹಂದಿ ಗಿಡದ ಮೇಲೆ ನೀನು ಕೈ ಇಡ್ಬೇಡ ನೋಡು. ಮತ್ತೆ ಟೌನಿಂದ ತಗೋಬೇಕಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಅಮ್ಮ. ಇದನ್ನಾದ್ರೂ ಬಿಡಮ್ಮ. ಹಂಗಂತ ಹೇಳ್ತಿರುವಾಗ್ಲೇ ಕಣ್ಣಲ್ಲಿ ನೀರ್ ಬೇರೆ ಬರುತ್ತೆ. ಅದನ್ ನೋಡಿ ಕಾವೇರಿ ತಲೆ ಮೇಲೆ ಕೈ ಇಟ್ಟು, ಮಗು, ನನಗ್ ಗೊತ್ತು ತಾಯಿ, ನಿಂಗೆ ಮೆಹಂದಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಮ್ಮ ಪರಿಸ್ಥಿತಿ ನಿನ್ಗೆ ಗೊತ್ತಿದೆ ಅಲ್ವಾ, ನಾನೆಷ್ಟು ಕಷ್ಟಪಟ್ಟು. ಅಮ್ಮ, ನನಗೆಲ್ಲ ಗೊತ್ತಮ್ಮ. ಹೋಗಮ್ಮ, ನಿನ್ಗೇನ್ ಬೇಕೋ ಮಾಡ್ಕೊ ಹೋಗು. ಹಂಗೇಳ್ಬಿಟ್ಟು ಮೀರಾ ಅಳ್ತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದನ್ ನೋಡಿ ಕಾವೇರಿಗೆ ಬೇಜಾರಾಗತ್ತೆ. ಅದ್ರಿಂದ ಗಿಡಗಳನ್ನ ಅವಳು ಏನೂ ಮಾಡೋದಿಲ್ಲ. ಹಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ತುಂಬಾ ಕೆಲ್ಸ ಮಾಡೋದ್ರಿಂದ ಅವಳ ಆರೋಗ್ಯ ತುಂಬಾನೇ ಪಾಪ ಹಾಳಾಗಿತ್ತು. ಅವಾಗವಾಗ ಮೈಹುಷಾರಿಲ್ದೆ ಆಗ್ಬಿಡ್ತಿತ್ತು. ಆಗ ಮೀರಾ ಅಂತಾಳೆ, ಅಮ್ಮ, ನೀವ್ ಮನೇಲಿ ಇರಿ ಅಮ್ಮ. ರಾತ್ರಿ ಎಲ್ಲ ನೀವು ನಿದ್ದೆನೇ ಮಾಡಿಲ್ಲ. ನಾನ್ ಕೆಲ್ಸಕ್ ಹೋಗ್ತೀನಿ. ಬೇಡ ಮೀರಾ, ನೀನ್ ಹೆಂಗ್ ಹೋಗ್ತೀಯ? ಬೇಡ ಬೇಡ, ನಾನ್ ಹೋಗ್ತೀನಮ್ಮ. ಕಾವೇರಿ ಕೆಲ್ಸಕ್ ಹೋಗೋಣ ಅಂತ ಎದ್ದು ಸ್ವಲ್ಪ ದೂರ ನಡಿತಾಳೆ ಇಲ್ವೋ, ಅವಳಿಗೆ ತಲೆ ಸುತ್ಬಿಡುತ್ತೆ. ಆಮೇಲೆ ಮೀರಾ ಅವಳನ್ನ ಕರ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸ್ತಾಳೆ. ಅಮ್ಮ, ಸಾಕಮ್ಮ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನ್ ಕೆಲ್ಸಕ್ ಹೋಗ್ತೀನಿ. ಕಾವೇರಿ ಮನೆಯಲ್ಲಿ ರೆಸ್ಟ್ನ ತಗೋತಿದ್ಲು. ಆದ್ರೆ ಅವಳಿಗೆ ಸರಿಯಾದ ಚಿಕಿತ್ಸೆನೂ ಬೇಕಾಗಿತ್ತು. ಅದಕ್ಕೋಸ್ಕರ ದುಡ್ಡು ಬೇಕು. ಇನ್ನೊಂದ್ ಕಡೆ ಮೀರಾ ಪಾಪ ದಿನಾ ಕೆಲ್ಸಕ್ ಹೋಗ್ತಿದ್ಲು. ಕೆಲ್ಸ ಮುಗಿಸ್ಕೊಂಡ್ ಬಂದು ಮನೆಯಲ್ಲೂ ಎಲ್ಲಾ ಕೆಲ್ಸ ಅವಳೇ ಮಾಡ್ತಿದ್ಲು. ಇಷ್ಟು ಎಲ್ಲ ಕೆಲ್ಸ ಮಾಡಿ ಅವಳಿಗೆ ಮೆಹಂದಿ ಹಾಕಕ್ ಟೈಮ್ ಸಿಗ್ತಿರ್ಲಿಲ್ಲ. ಮೀರಾ, ಎಷ್ಟು ದಿನ ಆಯ್ತು ಮಗು ನೀನು ಮೆಹಂದಿ ಹಾಕಿ? ಅಮ್ಮ, ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಹೌದಾ, ನಿನಗ ಹಾಕೊಳಕ್ ಇಷ್ಟ ಇಲ್ವಾ? ನನಗೆ ಎಲ್ಲ ಗೊತ್ತಿದೆ ತಾಯಿ. ನಾನು ಬೆಡ್ ಮೇಲೆ ಮಲಗಿದ್ದೀನಿ. ನನ್ನ ನೋಡ್ಕೊಂಡು ನನ್ ಕೆಲ್ಸ ಎಲ್ಲ ನೀನೇ ಮಾಡ್ತಿದ್ಯಾ. ಈಗ ಸಾಕು, ತುಂಬಾ ಆರಾಮಾಯ್ತೀಗ. ಮೀರಾ, ಹೋಗು, ನೀನ್ ಹೋಗಿ ಮೆಹಂದಿ ಹಾಕು. ಇವತ್ತು ಕೆಲ್ಸಕ್ ನಾನ್ ಹೋಗ್ತೀನಿ. ಬೇಡ ಅಮ್ಮ, ನೀನು ಎಲ್ಲೂ ಹೋಗ್ಬೇಡ. ನನ್ಗೆ ನಿಜವಾಗ್ಲೂ ಮೆಹಂದಿ ಹಾಕೊಳಕ್ ಇಂಟ್ರೆಸ್ಟೇ ಇಲ್ಲ ಅಮ್ಮ. ನಾನಿವಾಗ ದೊಡ್ಡೋಳಾಗಿದ್ದೀನಲ್ವಾ, ಅದಕ್ಕೆ ಅಮ್ಮ, ನಂಬು. ಹಂಗಂತೇಳಿ ಮೀರಾ ಕೆಲ್ಸಕ್ಕಾಗಿ ಅಂತ ಮನೆಯಿಂದ ಹೋಗ್ತಾಳೆ. ಕಾವೇರಿ ಕಣ್ಣಲ್ಲಿ ನೀರ್ ಬರುತ್ತೆ. ಮೀರಾ ಸೊಸೈಟಿಯಲ್ಲಿ 3-4 ಮನೇಲಿ ಕೆಲ್ಸ ಮಾಡ್ತಿದ್ಲು. ಅದ್ರಲ್ಲಿ ಆರ್ತಿ ಅನ್ನೋರು ಒಬ್ರು. ಅವ್ರ ಮನೇಲಿ ಮೆಹಂದಿ ಫಂಕ್ಷನ್ ಒಂದು ತುಂಬಾ ಗ್ರ್ಯಾಂಡ್ ಆಗಿ ನಡೆಯೋದಿತ್ತು. ಮೆಹಂದಿ ಫಂಕ್ಷನ್ಗೆ ಮೀರಾ ಕೂಡ ಹೆಲ್ಪ್ ಮಾಡ್ತಿದ್ಲು. ಇದ್ರ ನಡುವೆ, ಅಯ್ಯೋ, ಅದಂಗ್ ನಡೆಯುತ್ತೆ? ನಾನು ಎಷ್ಟ್ ದಿನದ ಮುಂಚೆ ನಿಮ್ಗೆ ಬುಕ್ ಮಾಡಿದೀನಿ. ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ. ಇವಾಗ ನಾನು ಅವ್ರಿಗೆ ಏನ್ ಹೇಳಿ? ನೀವ್ ಲಾಸ್ಟ್ ಮಿನಿಟ್ ಅಲ್ಲಿ ಹಿಂಗ್ ಕೈ ಕೊಟ್ರೆ ಹೆಂಗೆ? ಆರ್ತಿ ಫೋನ್ ಇಡ್ತಾಳೆ. ಅವಳು ಬೇಜಾರಾಗಿರೋದ್ ನೋಡಿ ಮೀರಾ ಕೇಳ್ತಾಳೆ, ಏನಾಯ್ತು ಮೇಡಮ್, ನೀವು ಬೇಜಾರಾಗಿ ಇದ್ದೀರಾ? ಹೌದು ಮೀರಾ, ತುಂಬಾ ಪ್ರಾಬ್ಲಮ್ ಆಗಿದೆ. ನಾಳೆ ಫಂಕ್ಷನ್ ಇದೆ ಅಲ್ವಾ, ಮೆಹಂದಿ ಹಾಕೋದಕ್ಕೆ ಸ್ವಲ್ಪ ಜನ ಕರ್ದಿದ್ದೆ. ಅವರು ಇವಾಗ ಬರ್ತಿಲ್ಲ ಅಂತ. ಏನ್ ಮಾಡೋದ್ ನಾನಿವಾಗ? ನಾಳೆ ಆಗಲ್ಲ ಮೇಡಮ್ ಅಂತಿದ್ದಾರೆ. ಇವಾಗ ಏನ್ ಮಾಡೋದು? ಇಷ್ಟು ಬೇಗ ಬೇರೆಯವ್ರು ಯಾರು ರೆಡಿ ಮಾಡ್ಕೋತಾರೆ ಹೇಳು? ಮೇಡಮ್ ಅವರೇ, ನನ್ಗೆ ತುಂಬಾ ಚೆನ್ನಾಗಿ ಮೆಹಂದಿ ಹಾಕಕ್ಕೆ ಬರುತ್ತೆ. ಅರೆ ಹೌದಲ್ಲ, ಕಾವೇರಿ ನನ್ಗೆ ವಿಷಯ ಒಂದ್ಸಲ ಹೇಳಿದ್ಲು. ನಿನ್ಗೆ ಮೆಹಂದಿ ಹಾಕೋದಕ್ಕೆ ತುಂಬಾ ಇಷ್ಟ, ಮೆಹಂದಿ ತುಂಬಾ ಚೆನ್ನಾಗಾಗ್ತೀಯಾ ಅಂತ. ನೀನ್ ನೋಡ್ಕೊ ಮಗು, ತುಂಬಾ ಜನ ಬರ್ತಿದ್ದಾರೆ ಸರಿನಾ? ಎಲ್ಲಾರ್ಗು ನೀನು ರೆಡಿ ಮಾಡ್ಕೊಂಡ್ ತಗೊಂಬಂದ್ಬಿಡು. ನೀವೇನ್ ಚಿಂತೆ ಮಾಡ್ಬೇಡಿ ಮೇಡಮ್, ನಾನ್ ಎಲ್ಲಾ ರೆಡಿ ಮಾಡ್ಕೊಂಡ್ ತರ್ತೀನಿ.
ತುಂಬಾ ದಿನ ಆದ್ಮೇಲೆ ಮೀರಾನ ಮುಖದ ಮೇಲೆ ತುಂಬಾ ಸಂತೋಷ ಕಾಣಿಸ್ಬರತ್ತೆ. ಅವಳು ಮನೆಗ್ ಹೋಗಿ ಎಲ್ಲರಿಗೂ ಮೆಹಂದಿ ಆಗೋದಕ್ಕೆ ಮೆಹಂದಿ ತಯಾರ್ ಮಾಡ್ತಾಳೆ. ಆಮೇಲೆ ಇದನ್ ನೋಡಿ ಕಾವೇರಿ, ಅರೇ ಮೀರಾ, ಸಾಯಂಕಾಲ ಆಯ್ತು ತಾಯಿ, ಮೆಹಂದಿ ಹಾಕೋಬೇಡ, ಕೋಲ್ಡ್ ಬೇರೆ ಆಗಿದೆ. ನಾನೀ ಮೆಹಂದಿ ನನ್ಗೋಸ್ಕರ ಮಾಡ್ತಿಲ್ಲ ಅಮ್ಮ, ಆರ್ತಿ ಮೇಡಮ್ ಇದಾರಲ್ವಾ, ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ. ಒಳ್ಳೇದಾಗ್ಲಿ ಮಗು, ಆದ್ರೆ ಅವ್ರು ಎಲ್ಲರೂ ತುಂಬಾ ದೊಡ್ಡವ್ರು, ಚೆನ್ನಾಗಾಗ್ಬೇಕು ಆಯ್ತಾ? ಅಮ್ಮ ನೀನ್ ಚಿಂತೆ ಮಾಡ್ಬೇಡ, ಮೆಹಂದಿ ಹಾಕೋದ್ರಲ್ಲಿ ನನ್ಗಿಂತ ಚೆನ್ನಾಗಿ ಯಾರಾದ್ರೂ ಹಾಕ್ತಾರಾ? ಮೀರಾ ಮೆಹಂದಿ ಎಲ್ಲ ರೆಡಿ ಮಾಡ್ಕೊಂಡು ಆರ್ತಿ ಅವ್ರ ಮನೆಗೆ ಹೋಗ್ತಾಳೆ. ಅವಳ ಮೆಹಂದಿನ ಕೋನಲ್ಲಿ ಫಿಲ್ ಮಾಡ್ತಿರುವಾಗ ಆರ್ತಿಯ ಒಬ್ಬ ಫ್ರೆಂಡ್ ಹೀಗಂತಾಳೆ, ಆರ್ತಿ ಏನ್ ಕೆಲ್ಸ ಮಾಡಿದ್ಯಾ ನೀನು? ನಾನೊಂದ್ ಪಾರ್ಲರ್ ಫೋನ್ ನಂಬರ್ ನಿಂಗ್ ಕೊಟ್ಟಿದ್ದೆ ಅಲ್ವಾ, ಅವ್ರನ್ನ ಕರಿಬೇಕಾಗಿತ್ತಲ್ವಾ? ಕರ್ದಿದ್ದೆ ನಾನು, ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಬರಕ್ಕಾಗಲ್ಲ ಅಂತ ಬೇರೆ ಹೇಳಿದ್ರು. ಇವಳು ಮೀರಾ ನಮ್ ಮನೇಲಿ ಕೆಲ್ಸ ಮಾಡ್ತಾರಲ್ವಾ, ಅವಳ ಮಗಳು. ನೀನ್ ಚಿಂತೆ ಮಾಡ್ಬೇಡ, ಇವಳು ತುಂಬಾ ಚೆನ್ನಾಗ್ ಮಾಡ್ತಾಳೆ. ಓಫೋ ಆರ್ತಿ, ಪಾರ್ಲರ್ ಅಷ್ಟು ಹೈಜಿನ್ ಬರುತ್ತಾ? ಇದನ್ ಹಾಕೊಂಡ್ರೆ ಏನಾಗತ್ತೋ ಏನೋ, ಅವ್ರ ಮೆಟೀರಿಯಲ್ ಬೇರೆ ಇರುತ್ತೆ, ಹೈಜಿನ್ ಇರುತ್ತೆ. ಇದು ಹಾಕೊಂಡು ಕೈಗೇನಾದ್ರೂ ಹಾಕ್ಬಿಟ್ರೆ ಈ ಲೆವೆಲ್ ನಮ್ಗೂ ರೀಚ್ ಆಗಲ್ಲ. ಏನಾದ್ರೂ ಕೈಗೆ ಹಾಕ್ಬಿಟ್ರೆ ಯಾವ್ದಪ್ಪ ಕರ್ಮ. ಮೇಡಮ್ ನೀವೇನ್ ಯೋಚನೆ ಮಾಡ್ಬೇಡಿ, ನಾನು ತುಂಬಾ ಚೆನ್ನಾಗ್ ಆಗ್ತೀನಿ. ಇದು ನನ್ ಮನೇಲಿರೋ ಗಿಡದಲ್ಲಿ ನಾನೇ ತಯಾರಿ ಮಾಡಿ ತಂದಿರೋದು. ಇದ್ರಲ್ಲಿ ಏನು ಕೆಮಿಕಲ್ ಇಲ್ಲ, ನಿಮ್ ಕೈಗೆ ಏನು ಆಗಲ್ಲ. ನಾ ಸಾರಿ ಆರ್ತಿ, ನನ್ ಕೈಗೆ ಮೆಹಂದಿ ಹಾಕೊಂಡ್ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ನಾನು ಯಾವ್ದಾದ್ರು ಪಾರ್ಲರ್ಗೆ ಹೋಗಿ ಹಾಕೋತೀನಿ. ಹಂಗಂತೇಳಿ ಆರ್ತಿಯ ಫ್ರೆಂಡ್ ಶಾಲಿನಿ ಅಲ್ಲಿಂದ ಪಾರ್ಲರ್ಗೆ ಹೋಗ್ತಾಳೆ. ಆರ್ತಿ ಮೀರಾಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಕೆಲ್ಸ ಶುರು ಮಾಡು ಅಂತ ಹೇಳ್ತಾಳೆ. ಅರೆ ವಾ, ಒಪ್ಕೊಳ್ಳೇಬೇಕು, ಈ ಹುಡುಗಿ ತುಂಬಾ ಚೆನ್ನಾಗ್ ಹಾಕಿದಾಳೆ ಮೆಹಂದಿ. ನನ್ಗೇನು ಪಾರ್ಲರ್ ಅಲ್ಲಿ ಬರೋ ಕಲರ್ ಈ ಹುಡುಗಿಯ ಮೆಹಂದಿಯಲ್ಲಿ ಬರುತ್ತೆ ಅಂತ ನಂಗೆ ಅನಿಸ್ತಿಲ್ಲಪ್ಪ. ಸಾಕ್ ಬಾಯ್ ಮುಚ್ಚು ಶಾಲಿನಿ, ಮೆಹಂದಿ ಹೆಂಗ್ ಕಲರ್ ಬರುತ್ತೋ ಏನು ಅಂತ ನಾಳೆ ಬೆಳಗ್ಗೆ ನೋಡೋಣ. ಮಗು ಅವಳನ್ನ ಭಯ ಪಡಿಸ್ಬೇಡ. ಅಯ್ಯೋ ನನಗ್ ಯಾಕೆ ಬಂತು, ನನ್ ಕೈ ಏನಾದ್ರೂ ಹಾಳಾಗುತ್ತಾ? ನಿಮ್ಗಳದೇ ಆಗೋದು, ನೀವೇ ಅನುಭವಿಸಿ. ಶಾಲಿನಿ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾಳೆ. ಮೆಹಂದಿ ಕಲರ್ ಸೂಪರ್ ಆಗಿ ಬರುತ್ತೆ ಅಂತ ಅವಳಿಗೆ ನಂಬಿಕೆನೇ ಇಲ್ಲ. ಕೈ ಮೇಲೆ ರಿಯಾಕ್ಷನ್ ಸಹ ಆಗುತ್ತೆ ಅಂತ ಅನ್ಕೋತಾಳೆ. ಆದ್ರೆ ಅದಕ್ಕೆ ಆಪೋಸಿಟ್ ಆಗಿ ನಡೆದಿದ್ದು. ಮಾರನೇ ದಿನ ಮೀರಾ ಮನೆಯಲ್ಲಿ, ಅರೆ ಮೇಡಮ್, ನೀವು ಇವತ್ತು ಕೆಲ್ಸಕ್ ಬರ್ಬೇಡಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ಬಂದಿಲ್ಲ. ಆಹಾ, ಮಗುನೇನೆ ತುಂಬಾ ಕೆಲ್ಸ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದೆ ಅಲ್ವಾ, ಅದಕ್ಕೆ ನಾನಿಲ್ಲಿ ಕೆಲ್ಸಕ್ ಕರೆಯೋದಕ್ಕೆ ಅಂತ ಬಂದಿಲ್ಲ ತಾಯಿ. ಒಳಗಡೆ ಕರೆಯೋಲ್ವಾ? ಮೇಡಮ್ ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಆರ್ತಿನ ನೋಡಿ ಕಾವೇರಿ ಸಹ ಬೆಡ್ ಮೇಲೆಯಿಂದ ಎದ್ ನಿಂತ್ಕೋತಾಳೆ. ಆರ್ತಿ ಜೊತೆಗೆ ಅವ್ರ ಫ್ರೆಂಡ್ ಶಾಲಿನಿ ಕೂಡ ಇದ್ಲು. ಮೀರಾ ಅವ್ರಿಬ್ರಿಗೂ ನೀರ್ ಕೊಟ್ಟು ಹೀಗಂತಾಳೆ, ತಗೊಳ್ಳಿ ಮೇಡಮ್, ಮೆಹಂದಿ ಚೆನ್ನಾಗಿ ಕೆಂಪಗಾಗಿದೆ ಅಲ್ವಾ? ನಿಂಗೆ ನಾನಲ್ಲ, ಶಾಲಿನಿ ಹೇಳ್ತಾಳೆ. ಶಾಲಿನಿ ಅವಳ ಕೈ ಮೀರಾಗೆ ತೋರಿಸ್ತಾಳೆ. ಅವಳ ಕೈಯಲ್ಲಿ ರಿಯಾಕ್ಷನ್ ತುಂಬಾನೇ ಆಗಿರುತ್ತೆ. ಅದನ್ನ ಮೀರಾ ನೋಡ್ತಾಳೆ. ಅರೆ ಇದು ಇದು ಏನಾಯ್ತು? ನಾನ್ ನಿನ್ನತ್ರ ಮೆಹಂದಿ ಹಾಕೋದೆ ದೊಡ್ಡ ಪಾರ್ಲರ್ಗೆ ಹೋಗಿ ಹಾಕೊಂಡೆ ಅಲ್ವಾ, ಚೆನ್ನಾಗ್ ಕೆಂಪಗ್ ಬರ್ಬೇಕು ಅಂತ ಅವ್ರ ಹತ್ರ ಹೇಳ್ದೆ. ಏನೇನ್ ಹಾಕಿದ್ರೋ ಏನೋ, ನನ್ ಕೈಗೆ ಈ ಗತಿ ಬಂದಿದೆ ಕಣಮ್ಮ. ನೋಡು, ಅವ್ರ ಹಾಕಿರೋ ಕೆಮಿಕಲ್ಗೆ ಕೈ ರಿಯಾಕ್ಟ್ ಆಗ್ಬಿಟ್ಟಿದೆ. ನನ್ ಕೈ ಗತಿ ನೋಡಮ್ಮ. ಇನ್ನೊಂದ್ ಕಡೆ ನೀನ್ ಹಾಕಿರೋ ಮೆಹಂದಿ ತುಂಬಾ ಚೆನ್ನಾಗ್ ಬಂದಿದೆ. ನೀನು ಆರ್ತಿ ಕೈ ನೋಡು. ಆರ್ತಿ ಕೈ ಒಂದ್ಸಲ ತೋರ್ಸು. ಆರ್ತಿ ಅವಳ ಕೈ ತೋರಿಸ್ತಾಳೆ. ಅದ್ರಲ್ಲಿ ಮೆಹಂದಿ ಹಾಕಿರೋದು ಮೀರಾ. ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಮತ್ತೆ ಆರ್ತಿ ಕಾವೇರಿ ಹತ್ರ ಹೋಗಿ ಹೀಗಂತಾಳೆ, ಸಾಕು ಕಾವೇರಿ, ನೀನು ಈ ಮನೆ ಕೆಲ್ಸಕ್ಕೆ ಮಗಳನ್ನ ಕಳ್ಸಿದ್ದು ಸಾಕು. ಇನ್ಮೇಲೆ ಅವಳು ಮಾಡ್ಬೇಕಾಗಿರೋ ಕೆಲ್ಸ ಬೇರೆ ಇದೆ. ಅಂದ್ರೆ ನನ್ಗೆ ಅರ್ಥ ಆಗಿಲ್ಲ. ಇವಳು ಎಷ್ಟ್ ಚೆನ್ನಾಗ್ ಮೆಹಂದಿ ಹಾಕಿದಾಳೆ. ಅದನ್ ನೋಡಿ ನನ್ ಫ್ರೆಂಡ್ ಒಬ್ಳಿದಾಳೆ, ದೊಡ್ಡ ಬ್ಯೂಟಿ ಪಾರ್ಲರ್ ಇದೆ. ಅವಳಿಗೆ ಮೀರಾ ಕೆಲ್ಸ ಇಷ್ಟ ಆಗಿ ಅವಳಿಗೆ ಕೆಲ್ಸ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಒಳ್ಳೆ ಸಂಬಳನೂ ಕೊಡ್ತಾಳೆ. ಮತ್ತೆ ಅಲ್ಲೇ ಇದ್ದು ಅವಳು ತುಂಬಾ ಕೆಲ್ಸನೂ ಕಲ್ತ್ಕೋಬಹುದು. ಗೊತ್ತಾಯ್ತಾ ನಿನ್ಗೆ? ಆರ್ತಿ ಮಾತ್ ಕೇಳಿ ಕಾವೇರಿ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅವಳು ಕೈ ಮುಗಿದು ಆರ್ತಿಗೆ ಧನ್ಯವಾದ ತಿಳಿಸ್ತಾಳೆ. ಮೀರಾನು ಸಂತೋಷ ಪಡ್ತಾಳೆ. ಇವಾಗ ಅವಳಿಗಿಷ್ಟ ಆಗಿರುವ ಕೆಲ್ಸ ಅವಳು ಮಾಡ್ಬೋದು ಅಂತ. ಅದು ಅಲ್ದೆ ಚೆನ್ನಾಗ್ ಸಂಪಾದನೆ ಮಾಡಿ ಅಮ್ಮನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಅಂತ ಅನ್ಕೋತಾಳೆ.